ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸಂಜೆಯಿಂದ ತಡರಾತ್ರಿಯವರೆಗೆ ಭಾರೀ ಮಳೆ ಸುರಿದಿದೆ. ಮಳೆಯಿಂದ ನಗರದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ರಾಜಾಜಿನಗರದ ಮೋದಿ ಆಸ್ಪತ್ರೆಯ ಬಳಿ ಮರ ಬಿದ್ದು ಕಾರು ಜಖಮ್ಮಾಗಿದೆ. ಮಳೆ ಎಂಬ ಕಾರಣಕ್ಕೆ ಕಾರನ್ನ ಸೈಡ್ನಲ್ಲಿ ನಿಲ್ಲಿಸಿ ಅಂಗಡಿಗೆ ತೆರಳಿದ್ದ ಮಹಿಳೆ ಜಸ್ಟ್ ಮಿಸ್ ಆಗಿದ್ದಾರೆ. ಮಹಿಳೆ ತೆರಳಿದ ಕೆಲ ಸೆಕೆಂಡ್ಗಳಲ್ಲೇ ಬೃಹತ್ ಆಕಾರದ ಮರ ಬಿದ್ದಿದ್ದರಿಂದ ಮಹಿಳೆ ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಂಜೆ ಸುರಿದ ಮಳೆ ಸಾಕಷ್ಟು ಅನಾಹುತಗಳಿಗೆ ಕಾರಣವಾಗಿದೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿದೆ. ಈ ವೇಳೆ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಕಾರೊಂದು ಜಖಮ್ಮಾಗಿದೆ. ಆದರೆ ಕಾರಿನಲ್ಲಿದ್ದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಳೆ ಅಬ್ಬರಕ್ಕೆ ಬೃಹತ್ ಮರ ಹಾಗೂ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ ಘಟನೆ ಕೆಆರ್ಪುರದ ದೂರವಾಣಿ ನಗರದ ಚರ್ಚ್ ಬಳಿ ನಡೆದಿದೆ. ಬೃಹತ್ ಮರದ ಅಡಿ ಸಿಲುಕಿದ್ದ 2 ಬೈಕ್ಗಳು ಭಾರೀ ಅನಾಹುತದಿಂದ ಬಚಾವಾಗಿವೆ. ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರ ಹಾಗೂ ವಿದ್ಯುತ್ ಕಂಬದಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬೆಂಗಳೂರಿನಲ್ಲಿ ಫ್ಲೆಕ್ಸ್, ಬ್ಯಾನರ್, ಹೋರ್ಡಿಂಗ್ಸ್, ಜಾಹೀರಾತು ಫಲಕಗಳ ಹಾವಳಿ ಮತ್ತೆ ಹೆಚ್ಚಾಗಿದೆ. ಕಟ್ಟಡಗಳ ಮೇಲೆ ಎಲ್ಇಡಿ ಫಲಕಗಳಿಂದ ಅವಘಡ ಸಂಭವಿಸ್ತಾ ಇವೆ. ಟ್ರಾಫಿಕ್ ದಟ್ಟಣೆ ಉಂಟಾಗ್ತಾ ಇದೆ. ಓಲ್ಡ್ ಮದ್ರಾಸ್ ರಸ್ತೆಯ ಹೊಸಕೋಟೆ ಬಳಿ ಜಾಹೀರಾತು ಫಲಕವೇ ಬಿದ್ದಿದ್ದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿತ್ತು. ಅಲ್ಲದೆ ನೇಮ್ ಬೋರ್ಡ್ ಅಡಿಯಲ್ಲಿ ಸಿಲುಕಿದ ಕ್ಯಾಂಟರ್ ವಾಹನ ಮತ್ತು ಚಾಲಕ ಪರದಾಡಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆಯಾಗಿದೆ. ಜಿಲ್ಲೆಯ ಮಾಲೂರು ತಾಲೂಕು ಬ್ಯಾಲಹಳ್ಳಿಯಲ್ಲಿ ಆಲಿಕಲ್ಲು ಸಹಿತ ಜೋರು ಮಳೆ ಸುರಿದಿದೆ. ರಸ್ತೆಗಳಲ್ಲಿ ಮಳೆ ನೀರು ಹೊಳೆಯಂತೆ ತುಂಬಿ ಹರಿದಿದೆ. ತಗ್ಗು ಪ್ರದೇಶಗಳ ಮನೆಗೆ ನೀರು ನುಗ್ಗಿ ಜನ ಪರದಾಟವನ್ನ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಳೆ ಆಗಿದ್ದು ಜನ ಸಂಕಟ ಅನುಭವಿಸಿದ್ದಾರೆ. ಕೇವಲ ಚಳಿಗಾಲದ ಅಧಿವೇಶನಕ್ಕೆ ಸೀಮಿತವಾಗ್ತಾ ಇದ್ದ ಬೆಳಗಾವಿ ಸುವರ್ಣಸೌಧ ಇದೇ ಮೊದಲ ಬಾರಿಗೆ ಮಳೆಗಾಲ ಅಧಿವೇಶನಕ್ಕೆ ಸಾಕ್ಷಿಯಾಗಲಿದೆ. ಸಚಿವ ಸಂಪುಟ ಸಭೆಯಲ್ಲೂ ಮಳೆಗಾಲ ಅಧಿವೇಶನ ಕುರಿತು ಸಮಾಲೋಚನೆ ನಡೆದಿದೆ. ಜುಲೈ 2ನೇ ವಾರದಲ್ಲಿ ಬೆಂಗಳೂರಿನ ಬದಲಿಗೆ ಬೆಳಗಾವಿ ಸುವರ್ಣಸೌಧಕ್ಕೆ ಪವರ್ ಸೆಂಟರ್ ಶಿಫ್ಟ್ ಆಗಲಿದೆ. ವಿಶ್ವಪ್ರಸಿದ್ಧ ಐತಿಹಾಸಿಕ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವತಿಯಿಂದ ಹಜಾರರಾಮ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯವು ನಡೀತಾ ಇತ್ತು. ವಿಜಯನಗರ ಸಾಮ್ರಾಜ್ಯದ ವೈಭವ ಮರುಕಳಿಸುವಂತೆ ಒಂದಲ್ಲ ಒಂದು ರೀತಿಯಲ್ಲಿ ವಿಗ್ರಹಗಳು ಪತ್ತೆಯಾಗ್ತಾ ಇವೆ. ಈಗ ದೊರೆತ ಮೂರ್ತಿಗಳು ಆಳ್ವರ್ ಮೂರ್ತಿಗಳಾಗಿದ್ದು ಸುಮಾರು 11 ಜನ ಆಳ್ವರ್ ಇವರುಗಳು ವೈಷ್ಣವ ಮತ ಪ್ರಚಾರಕರಾಗಿದ್ದು ತಾಳಿಕೋಟೆ ಯುದ್ಧದ ನಂತರ ಈ ಮೂರ್ತಿಗಳನ್ನ ಆಕ್ರಮಣಕಾರರು ದಾಳಿ ಮಾಡಿ ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಚಲಿಸ್ತಾ ಇದ್ದ ಗೂಡ್ಸ್ ವಾಹನದ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಮಾಗಡಿ ಭಾಗದಲ್ಲಿ ಭಾರೀ ಗಾಳಿ ಮಳೆಗೆ ಹಿಪ್ಪೆ ಮರ ಬಿದ್ದಿದೆ. ಇದೇ ವೇಳೆ ಮಾಗಡಿಯಿಂದ ನೆಲಮಂಗಲಕ್ಕೆ ಚಲಿಸ್ತಾ ಇದ್ದ ಗೂಡ್ಸ್ ವಾಹನದ ಮೇಲೆ ಬಿದ್ದಿದ್ದ ಪರಿಣಾಮ ವಾಹನ ಸಂಪೂರ್ಣ ಜಖಂಗೊಂಡಿದೆ. ಎಸ್ಐಆರ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ಬಹಳ ಆತಂಕದಲ್ಲಿರುವಂತೆ ಕಾಣಿಸ್ತಾ ಇದೆ. ಇದರ ಕಾರಣ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ. ಮೇ 24ರಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ನಡೆಯುವ ಸಭೆಯಲ್ಲಿ ಶಾಸಕರಷ್ಟೇ ಅಲ್ಲ, ಮಾಜಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳಿಗೂ ಆಹ್ವಾನವನ್ನ ನೀಡಲಾಗಿದೆ. ಸಾರಿಗೆ ನೌಕರರ ವೇತನ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿದರೆ ಆ ಆದೇಶವನ್ನ ಪಾಲಿಸಲಾಗುವುದು ಅಂತ ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ನಲ್ಲಿ ಯಾರು ಬೇಕಾದರೂ ಪಿಐಎಲ್ ಹಾಕಬಹುದು, ನನ್ನ ಮೇಲೆ ಆರೋಪ ಮಾಡಬಹುದು. ಸಂಸ್ಥೆಯ ಹಣಕಾಸು ಸ್ಥಿತಿಗತಿಗಳನ್ನ ನೋಡಿಕೊಂಡು ನಿರ್ವಹಿಸಲಾಗುವುದು ಎಂದ ಸಾರಿಗೆ ಸಚಿವರು, 25% ಆದರೆ ವರ್ಷಕ್ಕೆ 1,600 ಕೋಟಿ ರೂಪಾಯಿ ಆಗುತ್ತೆ. ಎಷ್ಟು ವೇತನ ನೀಡಲು ಸಾಧ್ಯವಿಲ್ಲ ಅಂದ್ರು. ಆದರೆ ಹೈಕೋರ್ಟ್ ವೇತನ ಹೆಚ್ಚಿಸುವಂತೆ ಆದೇಶಿಸಿದರೆ ಅದನ್ನ ಪಾಲಿಸಲಾಗುವುದು ಅಂತ ತಿಳಿಸಿದ್ರು.